ಇವತ್ತು ನಾನು ನಿಮಗೆ ಆಲೂಗೆಡ್ಡೆಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈವ್ನಿಂಗ್ ಆದ ಕೂಡಲೇ ನಮಗೆ ಏನಾದ್ರು ಸ್ನ್ಯಾಕ್ಸ್ ಬೇಕು, ಯಾಕಂದ್ರೆ ಟೀ ಜೊತೆಗೆ ಏನಾದ್ರು ಸ್ನ್ಯಾಕ್ಸ್ ಇದ್ರೆ ಈವ್ನಿಂಗು ಚೆನ್ನಾಗಿರುತ್ತೆ ಅನ್ಸುತ್ತೆ. ಅಷ್ಟೇ ಇಲ್ಲದೆ ಮಕ್ಕಳಿಗೂ ಸಹ ತುಂಬಾ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳು ಯಾವಾಗ್ಲೂ ಏನಾದ್ರು ತಿನ್ನಕ್ ಬೇಕು ಅಂತ ಕೇಳ್ತಾನೆ ಇರ್ತಾರೆ. ಆದ್ರಿಂದ ನಾನು ಇವತ್ತು ತುಂಬಾ ಈಸಿಯಾಗಿ ಕಡಿಮೆ ಸಮಯದಲ್ಲೇ ನಾವು ಮನೆಯಲ್ಲೇ ಇರುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ ಇಂದ ನಾವು ಈ ಆಲೂ ಸ್ನ್ಯಾಕ್ಸ್ ಅನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಇದುವರೆಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋದು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಗಂಟೆಯನ್ನು ಒತ್ತಿ. ಇದರಿಂದ ನಾವು ಮಾಡುವಂಥ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಇವಾಗ ರೆಸಿಪಿಯನ್ನ ಮುಂದುವರಿಸೋಣ. ಈಗ ಇಲ್ಲಿ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಅಂದ್ರೆ ಆಲೂ ಸ್ನ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಅದನ್ನ ಮಾಡ್ಕೊಳಕ್ಕೆ ಮೊದಲಿಗೆ ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ 2 ಬಟ್ಲಷ್ಟು ಗೋಧಿ ಹಿಟ್ಟನ್ನ ತಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದಕ್ಕೆ ಹಾಕೊಳಕ್ಕೆ ನಾನು ಆಯಿಲ್ ಅನ್ನ ತಗೊಂಡಿದ್ದೀನಿ. ಈಗ ಆಲೂ ಸ್ನ್ಯಾಕ್ಸ್ಗೆ ಸ್ಟಫಿಂಗ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು 4 ಮೀಡಿಯಂ ಸೈಜಿನ ಆಲೂಗೆಡ್ಡೆಯನ್ನ ಬೇಯಿಸಿ ಸಿಪ್ಪೆಯನ್ನ ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು 4 ಸ್ಪೂನ್ ಅಷ್ಟು ಕಾರ್ನ್ ಸ್ಟಾರ್ಚ್ ಅಂದ್ರೆ ಕಾರ್ನ್ ಫ್ಲೋರ್ ನ ತಗೊಂಡಿದ್ದೀನಿ. ಒಂದು ಮೀಡಿಯಂ ಸೈಜು ಸಣ್ಣ ಆನಿಯನ್ ನ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಂತರ 2 ಗ್ರೀನ್ ಚಿಲ್ಲಿಯನ್ನು ಸಹ ಚಾಪ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದು 2 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ತಗೊಂಡಿದ್ದೀನಿ. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಜೀರಾ ಪೌಡರ್ ನ ಹಾಕೊಳ್ತೀನಿ. ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ನಾನು 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ನ ತಗೊಂಡಿದ್ದೀನಿ. ನಂತರ 2 ಸ್ಪೂನ್ ಅಷ್ಟು ಚಾಟ್ ಮಸಾಲನ್ನ ತಗೊಂಡಿದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ತಗೊಳ್ತೀನಿ. ಈಗ ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ನಾನು 2 ಬಟ್ಲಷ್ಟು ಹಿಟ್ಟು ತಗೊಂಡಿದ್ನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೈದಾ ಹಿಟ್ಟನ್ನು ಸಹ ಯೂಸ್ ಮಾಡಬಹುದು. ನಂತರ ಇಲ್ಲಿ 1 ಸ್ಪೂನ್ ಅಷ್ಟು ಆಯಿಲ್ ಅನ್ನು ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಬಿಟ್ಟು ಇವಾಗ ಸ್ವಲ್ಪನೇ ನೀರು ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ತೀನಿ. ಚಪಾತಿ ಹಿಟ್ಟನ್ನ ಯಾವ ರೀತಿಯಾಗಿ ಕಲಿಸ್ಕೊಂತೀವಲ್ಲ ಅದೇ ರೀತಿಯಾಗಿ ನಾವು ಇಲ್ಲಿ ಇಳಿ ಹಿಟ್ಟನ್ನು ಸಹ ಕಲಿಸ್ಕೊಳ್ಬೇಕು. ತುಂಬಾ ಗಟ್ಟಿಯಾಗೂ ಇರಬಾರ್ದು, ತುಂಬಾ ಸಾಫ್ಟ್ ಆಗೂ ಇರಬಾರ್ದು, ಮೀಡಿಯಂ ಅಲ್ಲಿ ಈ ಹಿಟ್ಟು ಇರಬೇಕು. ಈ ರೀತಿಯಾಗಿ ಕಲಿಸ್ಕೊಬೇಕು. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳಿ. ಈಗ ಹಿಟ್ಟು ರೆಡಿಯಾಗಿದೆ, ನೋಡ್ತಾ ಇದ್ದೀರಲ್ವಾ. ಈ ಕಡೆ ತುಂಬಾ ಗಟ್ಟಿನೂ ಇಲ್ಲ, ತುಂಬಾ ಸಾಫ್ಟ್ ಆಗು ಇಲ್ಲ, ಮೀಡಿಯಂ ಆಗಿ ಕಲಸಿಟ್ಟಿನಿ. ಇದನ್ನ ಸೈಡಿಗೆ ಇಟ್ಕೊಳ್ಳೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ ಬಿಡೋಣ. ಈಗ ಇದಕ್ಕೆ ಬೇಕಾಗಿರುವಂತ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಸ್ಟಫಿಂಗಿಗೆ ನಾನು ಆಲೂಗೆಡ್ಡೆಯನ್ನ ಬೇಯಿಸಿಟ್ಕೊಂಡಿದ್ನಲ್ಲ, ಅದನ್ನ ಈಗ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ, ಈಗ ಇದಕ್ಕೆ ಬೇಕಾಗಿರುವಂತ ಸ್ಪೈಸಸ್ ಆಡ್ ಮಾಡ್ಕೊಳ್ಳೋಣ. ಫೈನ್ ಆಗಿ ಚಾಪ್ ಮಾಡ್ಕೊಂಡಿದ್ನಲ್ಲ ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಗ್ರೀನ್ ಚಿಲ್ಲಿಯನ್ನ ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ನಂತರ 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ.
ಒಂದು 1/2 ಸ್ಪೂನು ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ. ಒಂದು 1/2 ಸ್ಪೂನು ಜೀರಿಗೆ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸಣ್ಣಗೆ ಫೈನ್ ಆಗಿ ಚಾಪ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ. ಕೊನೆಯದಾಗಿ ನಾನಿಲ್ಲಿ ಒಂದು 4 ಸ್ಪೂನು ಕಾರ್ನ್ ಸ್ಟಾರ್ಟ್ ತಗೊಂಡಿದ್ನಲ್ಲ, ಅಂದ್ರೆ ಕಾರ್ನ್ ಫ್ಲೋರ್ನ ತಗೊಂಡಿದ್ನಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಕಲಿಸ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ಟಫಿಂಗು ರೆಡಿ ಆಗಿದೆ. ಈಗ ನಾವು ಸ್ವಲ್ಪ ರೆಸ್ಟಿಗೆ ಅಂತ ಬಿಟ್ಟಿದ್ವಲ್ಲ ಗೋಧಿ ಹಿಟ್ಟನ್ನ, ಅದನ್ನ ತಗೊಂಡ್ಬಿಟ್ಟು ಇದನ್ನ ಇವಾಗ ನಾವು ಚಪಾತಿ ಹಂಗೆ ಲಟ್ಟಿಸ್ಕೊಳ್ಬೇಕು. ಇಲ್ಲಿ ನಾನು ಇದನ್ನ ಎರಡು ಸಪ್ರೇಟು ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ. ಈಗ ಚಪಾತಿಯಾಗೆ ಲಟ್ಟಿಸ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಚಪಾತಿ ಹಂಗೆ ಲಟ್ಟಿಸ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಲಟ್ಟಿಸ್ಕೊಳ್ಬೇಕು. ಈಗ ಸ್ಟಫಿಂಗ್ ಅನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಸ್ಟಫಿಂಗ್ ಅನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನ ಹರಡ್ಕೊಳ್ಬೇಕು. ಈ ರೀತಿ ಕ್ಲೀನ್ ಆಗಿ ಸುತ್ತಲೂ ಹರಡ್ಕೊಳ್ಬೇಕು. ಈ ರೀತಿ ಫುಲ್ಲು ಹರಡ್ಕೊಳ್ಬೇಕು. ಇವಾಗ ನಾನು ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಡ್ಜಸ್ ತಕ್ಕೊಂಡ್ಬಿಡೋಣ. ಈಗ ಇದನ್ನ ರೋಲ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲದನ್ನು ಈ ರೀತಿಯಾಗಿ ರೋಲ್ ಮಾಡ್ಕೊಳ್ಳೋಣ. ಕಾಣಿಸ್ತಾ ಇದೆಯಲ್ವಾ, ಈ ರೀತಿ ನೋಡ್ತಾ ಇದ್ದೀರಲ್ವಾ, ಕ್ಲೀನಾಗಿ ಸುತ್ಕೊಳ್ಬೇಕು ಈ ಥರ. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ಎಷ್ಟು ಈಸಿಯಾಗೂ ಮಾಡ್ಕೊಳ್ಬೋದು ಇದನ್ನ. ನೋಡಿ, ಈ ರೀತಿ ಡಿಫ್ರೆಂಟ್ ಆಗಿರುವಂಥ ಸ್ನ್ಯಾಕ್ಸ್ಗಳನ್ನು ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಇದನ್ನ ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದಲ್ಲ, ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು. ರೀತಿ ಸ್ವಲ್ಪ ತಟ್ಕೊಂಡು ಕ್ಲೀನಾಗಿ ಪ್ರೆಸ್ ಮಾಡಿಕೊಂಡು, ಎಡ್ಜಸ್ಸಿಗೆ ಬೇಕು ಅಂದರೆ ಸ್ವಲ್ಪ ನೀವು ನೀರನ್ನು ಈ ರೀತಿ ಹಚ್ಕೊಂಡ್ಬಿಟ್ಟು ಕ್ಲೀನಾಗಿ ಪ್ರೆಸ್ ಮಾಡ್ಕೊಳ್ಳಿ.
ನೋಡ್ತಾ ಇದ್ದೀರಲ್ವಾ, ಈಗ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಅಗ್ಲವಾಗಿ ಅಂದ್ರೆ ಚಪಾತಿ ಮಾಡ್ಕೊಂಡ್ರೆ ಅಲ್ಲಿ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಂಡು ಇನ್ನೂ ಅಗ್ಲವಾಗಿ ಮಾಡ್ಕೊಳ್ಬೋದು, ಅಥವಾ ನಿಮ್ಗೆ ಯಾವ ರೀತಿಯಾಗಾದ್ರೂ ನಾವು ಮಾಡ್ಕೊಳ್ಬೋದು. ನಾನು ಇಷ್ಟು ಅಗ್ಲವಾಗಿ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಅನ್ನ ಆನ್ ಮಾಡ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನ ಹಾಕೊಂಡ್ಬಿಟ್ಟು ಅದನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಡೀಪ್ ಫ್ರೈ ಆದ್ರೂ ಮಾಡ್ಕೊಳ್ಬಹುದು, ಎರಡೂ ಸಹ ಚೆನ್ನಾಗಿರುತ್ತೆ. ಆದ್ರೆ ನಾನು ಇಲ್ಲಿ ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದು ಬಿಸಿ ಆಗಿದೆ, ಎಣ್ಣೆ ಕಾದಿದೆ, ಹಾಕೊಳ್ತಾ ಇದ್ದೀನಿ. ಇಲ್ಲಿ ಶಾಲೋ ಫ್ರೈ ಅಲ್ಲಿ ನಾವು ಹಾಕುವಂತ ಡಿಶ್ ಇರುತ್ತೆ, ಅದು ಪೂರ್ತಿಯಾಗಿ ಮುಳುಗಲ್ಲ. ಆದ್ರೆ ಡೀಪ್ ಫ್ರೈ ಅಲ್ಲಿ ಏನಾಗುತ್ತೆ, ನಾವು ಹಾಕುವಂತದ್ದು ಪೂರ್ತಿಯಾಗಿ ಮುಳುಗುತ್ತೆ. ಈಗ ಇದು ಒಂದ್ 10 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಕ್ಲೀನ್ ಆಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಕೆಳಗಿನಿಂದ ಇದು ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಸಹ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಮೀಡಿಯಂ ಲೋ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ. ಈಗ ಕೆಳಗಡೆ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈಗ ಇದನ್ನ ನಾವು ಮಡಿಸ್ಕೊಬೇಕು. ನೋಡ್ತಾ ಇದ್ದೀರಲ್ವಾ, ವಾವ್, ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇಲ್ಲಿ ಶಾಲೋ ಫ್ರೈ ಅಲ್ಲಿ ಏನಾಗುತ್ತೆ ಅಂದ್ರೆ, ಯಾರಿಗೆ ಎಣ್ಣೆ ಜಾಸ್ತಿ ಇಷ್ಟ ಆಗಲ್ಲ, ಎಣ್ಣೆಲಿ ಕರ್ದಿರೋ ತಿನ್ನಲ್ಲ ಅಂತಲ್ಲ, ಅಂತವ್ರು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಣ್ಣೆನೂ ಕಡಿಮೆ ಇರುತ್ತೆ. ಆದ್ರೆ ಡೀಪ್ ಫ್ರೈ ಅಲ್ಲಿ ಏನಾಗಿರುತ್ತೆ, ಎಣ್ಣೆದು ಕಂಟೆಂಟ್ ಜಾಸ್ತಿ ಇರುತ್ತೆ. ಆದ್ರಿಂದ ಎಣ್ಣೆ ಡೀಪ್ ಫ್ರೈ ಇದು ಏನು ಕರ್ದಿರೋ ಅಂತದ್ನ ಯಾರು ತಿನ್ನಕ್ ಇಷ್ಟಪಡಲ್ಲ ಅಂತಲ್ಲ, ಅವರು ಆದಷ್ಟು ಶಾಲೋ ಫ್ರೈ ಅನ್ನೇ ಮಾಡ್ಕೊಳ್ಳಿ. ಕಾಣಿಸ್ತಾ ಇದೆಯಲ್ವಾ? ಈಗ ಇದು ಎರಡು ಕಡೆನೂ ಸಹ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಎರಡು ಕಡೆನೂ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು, ಇದು ಆಗಿರುತ್ತೆ. ಯಾಕೆಂದ್ರೆ ಆಲೂಗೆಡ್ಡೆನ ಆಲ್ರೆಡಿ ನಾವು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಿ, ಹಾಗಾಗಿ ತುಂಬಾ ಹೊತ್ತು ಇದನ್ನ ಬೇಯಿಸ್ಬೇಕಾಗಿರೋದು ಬರೋಲ್ಲ. ನೋಡ್ತಾ ಇದ್ದೀರಲ್ವಾ? ಈಗ ಇದು ರೆಡಿ ಆಗಿದೆ. ಇದನ್ನ ನಾವು ಈಗ ಬೇರೆ ಪ್ಲೇಟಿಗೆ ತಕ್ಕೊಳ್ಳೋಣ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಈಸಿಯಾಗಿ ಈವ್ನಿಂಗಿಗೆ ಒಂದು ಆಲೂ ಸ್ನಾಕ್ಸ್ ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಬಂದಿದೆ ಅಂತ. ಹೊರಗಿಂದ ಕ್ರಿಸ್ಪಿ, ಒಳಗಿಂದ ಸಾಫ್ಟ್ ಆಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮ್ಮ ಯಾವ್ದಾದ್ರು ಇಷ್ಟವಾಗಿರುವಂತ ರೆಸಿಪಿ ಇದ್ರೆ ಅದನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಹಾಕ್ಬೋದು. ಅದನ್ನ ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ನಾವು ಟ್ರೈ ಮಾಡ್ತೀವಿ. ಇದುವರೆಗೂ ನಮ್ಮ ಚಾನೆಲ್ ನಲ್ಲಿ 100ಕ್ಕಿಂತ ಹೆಚ್ಚು ರೆಸಿಪಿಗಳನ್ನ ಮಾಡಿದೀವಿ. ನಿಮ್ಮ ಸ್ವಲ್ಪ ಮಟ್ಟಿನ ಸಪೋರ್ಟು ಸಹ ಸಿಕ್ಕಿದೆ, ಆದ್ರೆ ಅದಕ್ಕಿಂತನೂ ಹೆಚ್ಚಿನ ಸಪೋರ್ಟ್ ಅನ್ನ ನಾವು ನಿಮ್ಮ ಕಡೆಯಿಂದ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇದುವರೆಗೂ ಚಾನೆಲ್ನ ನೋಡ್ತಾ ಇದ್ರು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೂ ಸಹ ನಮ್ಮ ರೆಸಿಪಿಗಳನ್ನ ನೀವು ಶೇರ್ ಮಾಡ್ಬೋದು. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಸಿಕ್ಕಿದಂಗಾಗುತ್ತೆ. ಸರಿ ಸ್ನೇಹಿತರೆ,
ಇದೇ ರೀತಿಯ ಮತ್ತೊಂದು ಆರೋಗ್ಯಕರವಾಗಿರುವಂತ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಮಸ್ಕಾರ.